ನಮಸ್ತೆ ಬಂಧುಗಳೇ, ನನ್ನನ್ನು ನೀವು ಲಾಗರ್ ಆಗಿ ನೋಡಿದ್ದೀರಾ, ಶಾರ್ಟ್ ಫಿಲ್ಮ್ಸಲ್ಲಿ ಡೈರೆಕ್ಟರ್ ಆಗೂ ನೋಡಿದ್ದೀರಾ. ಇತ್ತೀಚೆಗೆ ಒಂದು ಸಿನಿಮಾನೂ ಮಾಡ್ತಿದ್ದೀನಿ. ಅದರದ್ದು ಡೈರೆಕ್ಷನ್ ವಿಚಾರದಲ್ಲಿ ಒಂದಿಷ್ಟು ವೀಡಿಯೋಗಳನ್ನು ಮಾಡಿದ್ದೀನಿ. ಆದರೆ ಎಷ್ಟೋ ಜನ ಕೇಳ್ತಾ ಇದ್ದೀರಾ, ಅಣ್ಣ ನಾನು ನಿಮ್ಮ ಜೊತೆ ಈಗ ಸೇರಿ ನಿಮ್ಮ ಜೊತೆ ಕೆಲಸ ಮಾಡಬೇಕು, ಆ್ಯಕ್ಟರ್ ಆಗಬೇಕು, ಈ ಕಡೆ ಟೆಕ್ನಿಷಿಯನ್ ಆಗಬೇಕು, ಇಲ್ಲ ಡೈರೆಕ್ಟರ್ ಆಗಬೇಕು ಅಂತ ಎಷ್ಟೋ ವಿಚಾರಗಳು ನನ್ನ ಹತ್ರ ಕೇಳ್ತಾ ಇದ್ದೀರಾ. ಆದರೆ ಎಲ್ಲರಿಗೂ ಒಂದೇ ವಿಡಿಯೋದಲ್ಲಿ ಉತ್ತರ ಕೊಡಬೇಕು ಅಂತ ನನಗೆ ಬಹಳಷ್ಟು ಆಸೆ ಇತ್ತು. ಇವತ್ತು ಆ ಭಾಗ್ಯ ಕೂಡ ಬಂದಿದೆ. ಆದರೆ ನಾನು ಉತ್ತರ ಕೊಡ್ತಾಯಿಲ್ಲ. ಈ ಸಿನಿಮಾದು ನನಗಿಂತ ಸಿಕ್ಕಾಪಟ್ಟೆ ಅನುಭವ ಇರೋಂಥ ಒಬ್ಬ ವ್ಯಕ್ತಿ, ಅವರು ಅನುಭವ ತುಂಬ ಮ್ಯಾಟ್ರ್ ಆಗುತ್ತೆ ಈ ವಿಡಿಯೋಗೆ. ಅವ್ರ ಹತ್ರನೇ ಮಾತಾಡಿಸ್ತಾ ಇದ್ದೀನಿ. ಯಾಕೆಂದರೆ ನನ್ನ ಅನುಭವ ಇನ್ನೂ ಕಮ್ಮಿ ಅನಿಸ್ಬೋದು ನನಗೆ. ಹಂಗಾಗಿ ಆ ಅನುಭವದ ವ್ಯಕ್ತಿನ ಹತ್ರ ಮಾತಾಡಿಸ್ತಾ ಇದ್ದೀನಿ. ಅವ್ರು ಸ್ಪೆಷಲ್ ವ್ಯಕ್ತಿ. ನಾನು ಒಂದಿನ ಥಿಯೇಟ್ರಲ್ಲಿ ಕೂತು ಅವ್ರನ್ನ ಸ್ಕ್ರೀನಲ್ಲಿ ನೋಡ್ತಾ ಇದ್ದಾಗ ಅವ್ರ ಬಗ್ಗೆ ಅಭಿಮಾನ ತುಂಬ ಹುಟ್ಟಿತ್ತು. ಇವತ್ತು ಅವ್ರನ್ನ ಮುಟ್ಟಿ ಮಾತಾಡಿಸ್ತೀನಿ ಅಂತ ಇದ್ದೀನಲ್ಲ, ಅದೇ ನನ್ನ ಸೌಭಾಗ್ಯ. ಅದು ಯಾರೂ ಅಲ್ಲ, ದುನಿಯಾ ವಿಜಯ್ ಅವರು. ನಿಮ್ಮನ್ನು ಮೀಟ್ ಮಾಡೋ ಅಂಥ ಸೌಭಾಗ್ಯ ಸಿಕ್ಕಿದೆ. ನಿಮ್ಮನ್ನು ಮೀಟ್ ಮಾಡೋ ಸೌಭಾಗ್ಯ ನನಗೆ ಸಿಕ್ಕಿದೆ. ನಿಮ್ಮ ಬಗ್ಗೆ ತಿಳ್ಕೊಂಡೆ, ಭಾರಿ ಖುಷಿ ಆಯ್ತು ನನಗೆ. ಇವರು ರೂಪ ಅಂತ ಕೊಟ್ಟರೆ ನಿಮ್ಮನ್ನೆಲ್ಲ ಇಟ್ಟೆ ಚಿತ್ರಣ ಮಾಡೋದನ್ನ ಏನೋ ಫಸ್ಟ್ ಎಷ್ಟು ಮುದ್ದಾಗಿದ್ದಾರೆ ಇವರು ನೋಡೋಕ್ಕೆ. ಆದರೂ ರೂಪ ಅಂತ ಅಂದರೆ ಇನ್ನೇನು ಮನಸ್ಸೊಳಗಿರೋಂಥ ರೂಪ ಇದೆಯಲ್ಲ, ಅದರಿಂದ ಇವತ್ತು ಕರ್ನಾಟಕದ ಜನ ಎಲ್ಲ ನಿಮ್ಮನ್ನು ಅಕ್ಸೆಪ್ಟ್ ಅದೇ ರೀತಿ ಮಾಡಿದ್ದಾರೆ. ನಿಮ್ಮನ್ನು ರೂಪ ಅನ್ನೋದು ರೀತಿ ನೋಡಿಲ್ಲ, ಅವ್ರು ಅರಟಲ್ಲಿ ಕುತ್ಕೊಂಡು ಒಂದು ಜಾಗ ಕೊಟ್ಟಿರಲ್ಲ, ಅದು ನಿಜವಾದ ರೂಪ. ಆ ರೂಪ ನಿಮ್ಮಲ್ಲಿದೆ. ದೇವ್ರೆ, ಏನೋ ದೇವ್ರ ದಯೆ ಅದು. ನಾನು ನಿಮ್ಮನ್ನು ವಿಜಯ್ ಅವರೇ ಅಂತ ಮಾತಾಡಿಸ್ತೀನಿ. ಖಂಡಿತವಾಗ್ಲು ನಾನು ನಿಮ್ಮನ್ನು ಸತೀಶ್ ಅವರೇ ಅಂತ ಮಾತಾಡ್ಬೋದಲ್ಲ. ಓಕೆ, ಇವ್ರಿಗೆ ಆಗಲೇ ವಿಜಯ್ ಅವರು ಸಿನಿಮಾ ಇಂಡಸ್ಟ್ರಿಗೆ ಬಂದು ಹೀರೋ ಆಗಿ 20 ವರ್ಷ, ಇಲ್ಲಿಗೆ 20 ವರ್ಷ ಆಯಿತು. ಅದಕ್ಕಿಂತ ಹಿಂದೆ ಒಂದು 8 ವರ್ಷ ಸೈಕಲ್ 8-10 ವರ್ಷ ಸೈಕಲ್ 8-10 ವರ್ಷ ಅಂದ್ಕೊಳ್ಳಿ. 8 ಅಲ್ಲಿ 10 ಜಾಸ್ತಿನೇ ಆಗಿದೆ ಸರ್. ಇದು ನಾನು ಅದಕ್ಕೆ ಯಾಕೆ ಈ ಹೊಸಬರಿಗೆ, ಈ ಬರೋರಿಗೆ ಎಲ್ಲರಿಗೂ ಯಾಕೆ ಅಂದರೆ ಬೈಯೋದು, ಆಮೇಲೆ ಯಾಕೆ ಇದೆಲ್ಲ ಮಾಡ್ತೀನಿ ಅಂದರೆ, ನಾವೆಲ್ಲ ಪಟ್ಟದಂಥ ಸ್ಟ್ರಗಲ್ ಇದೆಯಲ್ಲ, ಅದನ್ನು ಪಡೋ ತಾಕತ್ತಿದೆಯಾ ಈ ಹುಡುಗರಿಗೆ ಅಂತ ನಾನೇ ನೋಡ್ಬಿಟ್ಟು ಅಳತೆ ಮಾಡಿ ಒಂದ್ಸರಿ ಅವ್ರು ಬೈಕೊಂಡ್ರು ಪರಲ್ಲ ಅಂತ ಡಿಸಪಾಯಿಂಟ್ ಮಾಡಿ ಕಳಿಸ್ತೀನಿ. ಈಗ ನಮ್ಗಳಿಗೆಲ್ಲ ಅದೇನೋ ಬಂದ್ಬಿಟ್ಟಿತ್ತು, ಅವ್ರಿಗೆ ಆ ತಾಳ್ಮೆ ಬರಬೇಕಲ್ಲ ಸರ್. ಇವತ್ತೆಲ್ಲರೂ ಎಲ್ಲ ಈ ಸೋಷಿಯಲ್ ಮೀಡಿಯಾ ಅಥವಾ ಈ ಫೋನ್ ಗೀನೆಲ್ಲ ಸಿಕ್ಕಿದ ಮೇಲೆ ಸ್ಪೀಡಾಗಿ ಏನೋ ಆಗ್ಬೇಕು, ಅವ್ರಿಗೆ ಇಮಿಡಿಯೇಟಾಗಿ ಏನೋ ಆಗಬೇಕು ಅಂತ ಯೋಚನೆ ಮಾಡ್ತಾರೆ. ಅದಕ್ಕೆ ತುಂಬ ತಾಳ್ಮೆ ಬೇಕು. ಈಗ ನೀವು ದುನಿಯಾ ವಿಜಿಯಿಂದ ನೀವು ಕರ್ನಾಟಕದಲ್ಲಿ ದುನಿಯಾ ವಿಜಿ ಅಂತ ಗುರುತಿಸ್ಕೊಂಡ್ರಿ. ನೀವು ನಿಮ್ಮನ್ನು ಯಾವ ರೀತಿ ಗುರುತಿಸ್ಕೊಳ್ಳೋಕೆ ಇಷ್ಟಪಡ್ತೀರಾ? ನಾನು ನಿಮ್ಮಲ್ಲಿ ಒಬ್ಬನಾಗಕ್ಕೆ ಇಷ್ಟಪಡ್ತೀನಿ ಸರ್. ಯಾವಾಗಲೇ ನಾನು ಅದೇ ಮಾತಾಡ್ತಿದ್ದೆ. ನನಗೆ ನನ್ನ ತಲೆಯಲ್ಲಿ ಆ ಥರದ್ದು ಏನು ಇವತ್ತಿಗೂ ಇಲ್ಲ, ಮುಂದೇನೂ ಬರೋದಿಲ್ಲ. ನಾನು ನಿಮ್ಮಲ್ಲೊಬ್ಬ ರೆಪ್ರೆಸೆಂಟೇಟಿವ್ ಆಗಿರೋಕ್ಕೆ ಇಷ್ಟಪಡ್ತೀನಿ. ಎಲ್ಲೋ ನಿಮ್ಮ ಮನೇಲಿ ನಡೆಯುವಂಥ ಕತೆಗೆ ನಾನೊಬ್ಬ ಪಾತ್ರಧಾರಿಯಾಗಿ ನಿಂತ್ಕೊಳ್ಳೋಕೆ ಇಷ್ಟಪಡ್ತೀನಿ ಹೊರತು ನಾನು ಯಾವತ್ತೂ ನಾನು ಹೀರೋ, ನಾನು ಏನೋ ಸ್ಟಾರ್ ಆಗಿದ್ದೀನಿ, ಅದು ನನ್ನ ತಲೆಯಲ್ಲಿ ಮುಂದೇನೂ ಬರೋಲ್ಲ ಸರ್. ಅದು ಈಗ ಆ್ಯಕ್ಟರ್ ಆಗಿ ಇಷ್ಟು ದಿನ ನಾವು ನೋಡಿದ್ವಿ, ಅದಾದಮೇಲೆ ಈಗ ಡೈರೆಕ್ಷನಿಗೆ ಬಂದ್ರಿ. ನಿಮ್ಗೆ ಏನು ಅದು ಡೈರೆಕ್ಷನ್ಗೆ ಹೋಗ್ಬೇಕು ಅಂತ ಯಾಕೆ ಅನ್ನಿಸ್ತು ಸರ್? ಡೈರೆಕ್ಷನ್ನು ನನಗೆ ಪರಿಸ್ಥಿತಿ ಡೈರೆಕ್ಷನ್ ಮಾಡಿಸ್ಕೋತು. ಅಂದರೆ ನನ್ನ ಸಿನಿಮಾಗಳೆಲ್ಲ ಕಂಟಿನ್ಯೂಸ್ ಫ್ಲಾಪ್ ಆಗೋಯ್ತು. ಆಮೇಲೆ ನಮ್ಗೆ ಗೊತ್ತಿರೋ ಸಿನಿಮಾ ಒಂದೇನೆ. ಅಲ್ಲಿ ನಮಗೇನಾಗುತ್ತೆ, ಈಗ ಸಿನಿಮಾಗಳು ಫ್ಲಾಪ್ ಆದರೆ ಹೀರೋಗೆ ವ್ಯಾಲ್ಯೂ ಇರೋಲ್ಲ. ಆ ಟೈಮಲ್ಲಿ ನಾನು ಯೋಚನೆ ಮಾಡಿದೆ, ಯಾಕಿದು ಫ್ಲಾಪ್ ಆಗಿದ್ದೀನಿ, ತಾಳು ನೋಡೋಣ. ಮೋಸ್ಟ್ಲಿ ನನ್ನ ಡೈರೆಕ್ಷನ್ನಲ್ಲಿ ನಾನು ಮಾಡ್ಕೊಳ್ದೇ ಇರೋದೇ ಪ್ರಾಬ್ಲಮ್ಮು ಬರ್ಬೋದು. ಅಂದರೆ ಮತ್ತೆ ನಾನು ಫ್ಲಾಪ್ ಆಗ್ಬೋದು. ಆದರೆ ಬಿಟ್ಬಿಡೋಣ ಅಷ್ಟೇ, ನನ್ನ ಬದುಕು ಮುಗೀತು ಅಂತ. ಇಲ್ಲ ಅಂದರೆ ನನ್ನನ್ನು ಯಾರೋ ಫ್ಲಾಪ್ ಮಾಡಿಸಿರ್ಬೇಕು. ಈಗ ನೀವು ಹೇಳೋ ಹೇಳಿ ನನ್ನ ಕೆಪಾಸಿಟಿ ನೋಡೋಣ ಅಂಥೇಳಿ ನಾನೇ ಡೈರೆಕ್ಷನ್ ಮಾಡಿಕೊಂಡ್ರೆ ಅದು ಸೂಪರ್ ಹಿಟ್ ಆಯಿತು. ಅಂದರೆ ನಿಮಗೆ ಏನು ಬೇಕು ಅಂತ ಆಯ್ಕೆ ಮಾಡೋ ಶಕ್ತಿ ನಿಮ್ಮೊಳಗಿದೆ. ನಮ್ಮಲ್ಲಿರಬೇಕು, ನಾವೇ ಅದನ್ನು ಆಯ್ಕೆ ಮಾಡಬೇಕು. ಅವಾಗ ಇದೊಂದು ಒಳ್ಳೆಯ ವಿಚಾರ. ಆ್ಯಕ್ಚುಲಿ ಇವತ್ತು ನಾವು ಒಂದು ಡೈರೆಕ್ಟ್ರನ್ನ ತಗೊತೀವಿ, ಅವ್ರ ಸ್ಕಿಲ್ ಲೆವೆಲ್ ಯಾವ ಥರ ಇರುತ್ತೆ ಅಂತ ನಮ್ಗೆ ಹೇಳೋಕ್ಕೆ. ಹೌದೌದು, ಅದು ತುಂಬ ಅದ್ಭುತವಾದ ಕಥೆ ಇರುತ್ತೆ. ನಾವು ಹೇಳುವಾಗ ಕತೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ಅದೇ ಸಿನಿಮಾಗೆ ಹೊರಗಡೆ ಬಂದಾಗ ನಾನು ಕೇಳಿದ್ದೆ ಒಂದು, ಅಲ್ಲಿ ನೋಡ್ತಿರೋದೇ ಒಂದು. ವಿಷನ್ ಡೈರೆಕ್ಟರ್ ವಿಷನ್ ಅಂತ ಹೇಳ್ತೀವಿ. ಅವ್ರು ಯಾವ ರೀತಿ ಕಥೆನ ನೋಡ್ತಾರೆ, ಅದ್ರ ಮೇಲೆ ಅವ್ರು ಯಾವ ಥರ ಥಿಂಕ್ ಮಾಡಿರ್ತಾರೆ, ಅದ್ರ ಮೇಲೆ ಆ ಕತೆ ಆ ಥರ ಕಾಣಿಸ್ತಾ ಇರುತ್ತೆ ಸಿನಿಮಾದಲ್ಲಿ. ನೀವೇನಾದರೂ ಈಗ ಎಷ್ಟೋ ಹುಡುಗರು ನನ್ನನ್ನು ಕೇಳ್ತಾರೆ, ನಾನು ಹೀರೋ ಆಗಬೇಕು ಹಾಗೆ ಹೀಗೆ ಅಂತ. ಈಗಿನ ಇಂಡಸ್ಟ್ರಿ ಕಂಡೀಷನಲ್ಲಿ ನೀವು ಹೇಳಿದ ಪ್ರೊಸೆಸ್ಸು, ಈಗ ಹೀರೋ ಆಗಬೇಕು ಅನ್ನೋಂಗಿದ್ರೆ ಮೊದಲು ಡಿಗ್ರಿ ಮುಗಿಸಿ ಥಿಯೇಟ್ರ್ಗಳಿಗೆ ಹೋಗಿ. ಥಿಯೇಟ್ರು ಅಂದರೆ ತುಂಬ ದೊಡ್ಡ ಥಿಯೇಟ್ರ್ ಇದೆ. ರಂಗಾಯಣ, ನೀನಾಸಂ, ಈಗ NSD ಅಂತ ಇಲ್ಲೇ ಓಪನ್ ಆಗಿದೆ ಅಂತೆ, ನಮ್ಮ ಕರ್ನಾಟಕದಲ್ಲೇನೇ ಇದೆಯಂತೆ. ಆ ಕೋರ್ಸ್ಗಳಿಗೆ ಹೋಗಿ ಫಸ್ಟ್ ಕೋರ್ಸ್ ಮುಗಿಸಿ. ಕೋರ್ಸು ಮುಗಿಸಿದ ಮೇಲೆ ಮಿನಿಮಮ್ ಒಂದು 50-100 ನಾಟಕಗಳನ್ನು ಮಾಡಿ
ನಾಟಕಗಳನ್ನು ಮಾಡಾದ್ಮೇಲೆ ನಿಮಗೆ ಸಿನಿಮಾಗೆ ಬರಬೇಕು ಅನ್ಸಿದ್ರೆ ಮಾತ್ರ ಬನ್ನಿ, ಸುಮ್ಮನೆ ಬರಕ್ಕೆ ಹೋಗ್ಬೇಡಿ. ಯಾಕಂದರೆ ಶಾರ್ಟ್ ಜರ್ನಿ ಅಲ್ಲ ಇದು, ತುಂಬ ಲಾಂಗ್ ಜರ್ನಿ ಸರ್. ಯಾಕೆ ಎಲ್ಲರೂ ಫೇಲ್ಯೂರ್ ಆಗ್ತಾರೆ ಅಂದರೆ ಅದೇ ಸರ್, ಅದು ಈಸಿ ಆಗಿದೆ ಅಂತ ಮುಟ್ಬಿಡ್ಬೋದು ಅಂತ ಬಂದು ಫೇಲ್ಯೂರ್ ಆಗ್ತಿದ್ದಾರೆ. ನನಗೇನು ಅಂದರೆ ನನ್ನ ಕನ್ನಡ ಸಿನಿಮಾ ಇಂಡಸ್ಟ್ರಿ ಹುಡ್ಕೋಬೇಕು ನನಗೆ ಯಾವಾಗ್ಲೂ. ಈ ಕನ್ನಡದವರು ನಾವು ಯಾರಿಗೂ ಇನ್ನೂ ಕಡಿಮೆ ಇಲ್ಲ ಅನ್ನೋದನ್ನು ತೋರಿಸ್ಬೇಕು ನನಗೆ ಯಾವಾಗ್ಲೂ. ಹಂಗಾಗಿ ಇವರು ಬರೋವಂಥ ಯಾರೇ ಹುಡುಗರಾಗಲಿ ಸುಮ್ಮನೆ ಬರಬೇಡಿ. ಯಾರೋ ಫ್ರೆಂಡ್ ಹೇಳ್ದ, ಹೋಗಿ ಮಗ ನೀನು ಸಾಕಾಗಿದೆ, ಹೋಗೋ ನಿನಗೆ ಯಾವನು ಕಡಿಮೆ, ಅವನಿಗಿನ್ನ ಏನು ಚೆನ್ನಾಗಿ ಮಾಡ್ತೀಯ ನೀನು, ಎಲ್ಲರೂ ಮೆಚ್ಕೋತಾರೆ ಅಂದ್ಬಿಟ್ಟು ಬಂದ್ಬಿಡೋದು. ಇಲ್ಲ ಇನ್ನೇನೋ ಮಗ ಏನಿಲ್ಲ ನಿನಗೇನೋ ಕಡಿಮೆ ಏನೋ ನೋಡಿ ನೀನು ನಿಂತ್ಕೋಗಿ ಹೆಂಗೆ ಬರ್ತಾರೆ ಜನ ಅಂತೆಲ್ಲ ಹೇಳಿ ಕರೆದ್ಬಿಡೋದು. ಅದು ಯಾವುದೂ ವರ್ಕ್ ಆಗಲ್ಲ, ಯಾವ ಕಾರಣಕ್ಕೂ ವರ್ಕ್ ಆಗಲ್ಲ. ಇದು ಒಂದು ಮ್ಯಾಥಮೆಟಿಕ್ಸ್ ಸಮ್ನ ನೀವು ಒಂದು ಪೇಪರ್ ಮೇಲೆ ಬಿಡಿಸ್ತೀರ ಗೊತ್ತಾ ಆನ್ಸರು, ಒಂದು ಸಮ್ ಕೊಡ್ತಾರೆ, ಅದನ್ನು ನೀವು ಬಿಡಿಸಿರೋದೇ ಅಭಿನಯ. ಅಷ್ಟು ನೀವು ಬಿಡಿಸಿದಾಗ ಮಾತ್ರ ಅದಕ್ಕೆ ಅವ್ರು ಮಾರ್ಕ್ಸ್ ಕೊಡ್ತಾರೆ ಆಡಿಯನ್ಸು, ಇದಕ್ಕೆ ನಿನಗೆ ಇಷ್ಟು ಮಾರ್ಕ್ಸು ಅಂತ. ಆ ತಾಳ್ಮೆ ಬರಬೇಕು, ಆ ಲೆಕ್ಕಾಚಾರ ಬರಬೇಕು. ಈಗ ಎಷ್ಟೋ ಜನ ನನಗೆ ವಾಟ್ಸಪ್ ಮೆಸೇಜ್ ಮಾಡ್ತೀರಾ, ಆ ಮೆಸೇಜ್ ಮಾಡಿ ನನಗೆ ಆ್ಯಕ್ಟಿಂಗ್ ಮಾಡಬೇಕು ನಿಮ್ಮ ಜೊತೆ ಒಂದು ಇದು ಮಾಡಿ ಅಂತ ಹೇಳ್ತೀರಾ. ಎರಡನೇ ದಿನ ನಾನು ರಿಸ್ಪ್ಲೈ ಮಾಡಿಲ್ಲ ಅಂದರೆ ನೀನು ಯಾವ ಶಾರ್ಟ್ ಪಟ ಅಂತೆಲ್ಲ ಬೈತಾರೆ ನಮಗೆ ಒಂದೊಂದ್ಸರಿ. ಇಲ್ಲ ನಿಮ್ಮ ಬೇಜಾರೇನಿಲ್ಲ, ಇಲ್ಲ ಮಾತಾಡಿ ಪರವಾಗಿಲ್ಲ, ಮಾತಾಡಿ. ನಮ್ಗೆ ಆಮೇಲೆ ಯಾರೋ ಒಬ್ಬ ಕುಡಿದು ನಮ್ಮ ಅಪ್ಪ ಅವನು ಗೊತ್ತೇನೋ ಏನೋ MLA ಮಗ ನಾನು ಹಂಗೆ ಹಿಂಗೆ ನಾನು ನಿನಗೆ ಫೋನ್ ಮಾಡಿರೋದೆ ಉಲ್ಟಾ ಬಿದ್ದುಬಿಡ್ತಾರೆ ಸಡನ್ನಾಗಿ, ಅಂದರೆ ರೆಸ್ಪಾಂಡ್ ಮಾಡಿಲ್ಲ ಅನ್ನೋದು ಕಾರಣಕ್ಕೆ. ಈ ಥರ ಪೇಷನ್ಸೇ ಇಲ್ಲ ಅಂದಾಗ ಮನುಷ್ಯರಿಗೆ ಅಲ್ಲೇ ಗೊತ್ತಾಗ್ತದೆ ಪೇಷನ್ಸ್ ಇಲ್ಲ. ಇದು ಲಾಂಗ್ ಜರ್ನಿ ಸಿನಿಮಾ ಅನ್ನೋದು. ಇಂಥ ಕಲಾವಿದನಿಗೆ ಬೇಕಾಗಿರೋದೇ ತಾಳ್ಮೆ. ಫಸ್ಟ್ ಬೇಕಾಗಿರೋದೇ ತಾಳ್ಮೆ. 20 ವರ್ಷ 30 ವರ್ಷ 40 ವರ್ಷದ ಮೇಲೆ ಜರ್ನಿ ಸ್ಟಾರ್ಟ್ ಆಗುತ್ತೆ. ಹೌದು ಸರ್, ನೀವಾದಾಗ 32 ವರ್ಷ ನನಗೆ. ಮತ್ತೆ ಅಲ್ವಾ, ಫೋನ್ ಮಾಡಿಲ್ಲ ಅಂದಾಗ ಆ ಥರ ರಿಯಾಕ್ಟ್ ಮಾಡಿದಾಗ ನಮ್ಗೆ ಆ ತಾಳ್ಮೆನೇ ಇಲ್ಲ ಅಂದಾಗ ನಿಮ್ಮನ್ನ ಇಟ್ಕೊಂಡು ನಾವು ಕೆಲಸ ಮಾಡಿಸೋದು ಕಷ್ಟ ಆಗುತ್ತೆ. 100% ಕಷ್ಟ. ಇದು ಒಂದು ದಿನಕ್ಕೆ 2 ದಿನಕ್ಕೆ ಅಥವಾ 1 ವರ್ಷಕ್ಕೆ 2 ವರ್ಷಕ್ಕೆ ಆಗೋದಲ್ಲ. ಇದಕ್ಕೆ ನಾವು ಈ ತಾಲೀಮು ಅಂತ ಕರಿಬೋದಮ್ಮ, ತಾಲೀಮು ತಯಾರಿ. ಆ ತಯಾರಿನ ತುಂಬ ಬೇಕು ಸರ್. ಅದನ್ನ ಇಟ್ಕೊಂಡು ಬರ್ಬೇಕು ನಾವು ಒಳಗಡೆಗೆ. ಈಗ ಡೈರೆಕ್ಷನ್ ಲೆವೆಲಿಗೆ ಬರ್ತಾರೆ ಅಂದರೆ ಹುಡುಗರು, ಈಗ ಸಿನಿಮಾಟೋಗ್ರಫಿ ಮತ್ತು ಈ ಡೈರೆಕ್ಷನ್ ಇದಕ್ಕೆಲ್ಲ ಬರಬೇಕು ಅಂದರೆ ಇದಕ್ಕೆ ಯಾವ ಥರ ನಿಮಗೆ? ಸಿನಿಮಾಟೋಗ್ರಫಿ ಕೋರ್ಸ್ ಇದೆ, ಅದನ್ನು ಮಾಡಬೇಕಾಗತ್ತೆ. ಅದನ್ನು ಕೆರಿಯರ್ ಮಾಡ್ಬೋದಾ? ಎಲ್ಲ ಮಾಡ್ಬೋದು ಸರ್. ಅದನ್ನು ಆ ಕೋರ್ಸ್ನ ಮಾಡಿ ಮತ್ತೆ ನೀವೇನು ಮಾಡಬೇಕು, ದೊಡ್ಡ ಕ್ಯಾಮ್ರಾಮನ್ ಹತ್ರ ಅಸಿಸ್ಟೆಂಟಾಗಿ ಸೇರ್ಕೋಬೇಕು. ಅವ್ರ ಹತ್ರ ಸುಮಾರು ವರ್ಷ ಕೆಲಸ ಮಾಡಬೇಕು. ಕೆಲಸ ಮಾಡಿ ಅವ್ರು ಹೆಂಗೆ ಕೆಲಸ ಮಾಡ್ತಿದ್ದಾರೆ ಆ ಸ್ಕಿಲ್ ನೀವು ನೋಡ್ಕೋಬೇಕು. ಅವ್ರು ಎಷ್ಟು ಆಮೇಲೆ ಸುಮಾರು ವರ್ಷ ಆದಮೇಲೆ ನಿಮ್ಗೊಂದು ಪ್ರಮೋಷನ್ ಸಿಗುತ್ತೆ, ನೀವು ಇಂಡಿಪೆಂಡೆಂಟ್ ಆಗ್ತೀರಾ. ಈಗ ಏಕ್ದಮ್ ನಾನು ಫೋನಲ್ಲಿ ತೆಗಿತೀನಿ ಅನ್ನೋಕ್ಕೂ ಸಿನಿಮಾಗೆ ಯೂಸ್ ಮಾಡೋ ಕ್ಯಾಮ್ರಲ್ಲಿ ತೆಗಿತೀನಿ ಅನ್ನೋಕ್ಕೂ ವ್ಯತ್ಯಾಸ ಇದೆ. ಇವತ್ತು ವ್ಯತ್ಯಾಸ ಇದೆ. ಆ ವ್ಯತ್ಯಾಸಗಳು ತಿಳಿಬೇಕು. ನೀವು ಆ ಕೋರ್ಸೆಲ್ಲ ಮಾಡಬೇಕು. ಎಜುಕೇಷನ್ ಬೇಕು. ಈಗ ಆ್ಯಕ್ಟರ್ಗೆ ಮತ್ತು ಈಗ ಟೆಕ್ನಿಷಿಯನ್ಗೆ ಅವ್ರಿಗೆ ಏನಾದರೂ ಹೇಳಬೇಕು ಅಂತ ಅಂದರೆ ಟೆಕ್ನಿಷಿಯನಲ್ಲಿ ಕೆರಿಯರ್ ಕಟ್ಕೊಬೋದು ನೀವು ಹೇಳೋ ಪ್ರಕಾರ. ಅದರಲ್ಲಿ ಸಿನಿಮಾ ಇಂಡಸ್ಟ್ರೀಲಿ ಅದೊಂಥರ ಒಂದು IT ಜಾಬಲ್ಲಿ ಯಾವ ಥರ ಒಬ್ಬ ಸೆಟಲ್ ಆಗ್ತಾರೋ ಆ ಥರ ಟೆಕ್ನಿಷಿಯನ್ ಆಗಿ ನಾವು ಲೈಫ್ನ ಕಟ್ಕೊಬೋದು. ಆದರೆ ಹೀರೋ ಇಷ್ಟೊತ್ತರೆಗೂ ಮಾತಾಡಿದ್ವಲ್ಲ, ಒಬ್ಬ ನಾನು ಆ್ಯಕ್ಟರಾಗೇ ನೋಡಿದೆ. ಯಾಕೆಂದರೆ 2 ಗಂಟೆ ಸಿನಿಮಾ ನೋಡ್ತಾರೆ, ಇನ್ಸ್ಪೈರ್ ಆಗಿಬಿಡ್ತಾರೆ. 2 ಗಂಟೆ ಸಿನಿಮಾ, ನಾಳೆ ದಿನ ನಾನು ಹಿಂಗೆ ಹೀರೋ ಆಗ್ಬೋದು ಅಂತ. ಆ 2 ಗಂಟೆ ಮಾಡೋದಕ್ಕೆ ಎಷ್ಟು ವರ್ಷಗಳ ಸ್ಟ್ರಗಲ್ ಬೇಕು, ಆ ಪೇಷನ್ಸ್ ಬೇಕು ಅನ್ನೋದು ಆ್ಯಕ್ಚುಲಿ ದುನಿಯಾ ವಿಜಯ್ ಅವರು ಇಷ್ಟೊತ್ತರೆಗೂ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದು. ಮೊದಲಿಗಿಂತ ಈಗ ಚೆನ್ನಾಗಿದೆಯಾ? ಅದು ಜಾನ್ಕಿನ್ ಮದುವೆ ಆದಾಗಿಂದ ಹೀಗೆ ಸರ್. ನೋಡಿದ ತಕ್ಷಣ ನನಗೆ ಶೇರ್ ಮಾಡಿದ್ರು, ಕಿರಣೇ ನನಗೆ ಶೇರ್ ಮಾಡಿದ್ದು, ಕೊಡಿಲಿ ಇವ್ರದ್ದು ಇನ್ ಕೇಸ್ ಅವ್ರು ಯಾರು ನೋಡಿದ್ರೆ ನೋಡ್ಬೋದು. ದ ಪ್ರೋ ಶೋ ಅಂತ ತುಂಬ ಚೆನ್ನಾಗಿ ಮಾಡ್ತಾರೆ. ಇನ್ಸ್ಟಾಗ್ರಾಮಲ್ಲಿ ಅವ್ರ ಅಕೌಂಟ್ ಇದೆ, ನೋಡಿ ಆ್ಯಕ್ಟಿಂಗ್ ಹೆಂಗಿದೆ ಅಂತ. ನಿಜವಲ್ಲೂ ತುಂಬ ಇನ್ಸ್ಪೈರಿಂಗ್ ಇದು. ಈಗ ನೀವು ಪ್ರೂವ್ ಮಾಡಬೇಕು ನಿಮ್ಮ ಆ್ಯಕ್ಟಿಂಗ್ ಹಾಗೆ ಹೀಗೆ ಅಂತಂದ್ರೆ ಈ ಥರ ನೋಡಿಬಿಟ್ಟು ಒಂದಿಷ್ಟು ಡೈರೆಕ್ಟ್ರಿಗೆ ತಲುಪ್ಬೋದು. ನೀವು ಯಾವುದಾದ್ರೂ ಒಂದು ಪ್ರೋಸೆಸಲ್ಲಿ ತಲುಪ್ಬೋದು. ನೀವು ನೋಡಿ ನಮಗೆ ತಲುಪಿದ್ರು, ನಾನು ಮಾತಾಡಿದ್ದೀನಿ ಅವ್ರ ಜೊತೆ, ಅವರು ಸಿಗೋಣ ಅಂತ ಹೇಳಿದ್ದಾರೆ. ಹಾಗೆ ನಮ್ಗೆ ಇನ್ಸ್ಪೈರ್ ಆದಾಗ ನಮ್ಮ ತಲೆಯಲ್ಲಿ ಏನೋ ಓದ್ಕೊಂಡಿದ್ದಾರೆ ಅವರು. ಯಾವಾಗಲೇ ನಿಮ್ಗೆ ಆ ಚೇಂಜ್ ಓವರ್ಸ್ ಬರೋದು. ಈಗೆಲ್ಲ ಇಲ್ಲ ನಾನು ಹೋಗ್ಬಿಟ್ಟು ಆ್ಯಕ್ಟಿಂಗ್ ಮಾಡ್ಬಿಡ್ತೀನಿ ಅನ್ನೋಕ್ಕಾಗಲ್ಲ. ನಿಮ್ಗೆ ಎಜುಕೇಷನ್ ಇದ್ದಷ್ಟು ನಾಲೆಜ್ ಬೆಳೆಯುತ್ತೆ ಆ್ಯಕ್ಟಿಂಗ್ ಬಗ್ಗೆ. ಆಮೇಲೆ ಈಗ ಇಂಡಸ್ಟ್ರಿ ಬಗ್ಗೆ ನಾನು ಓಪನ್ ಆಗಿ ಕೇಳಿ, ನಾನು ಓಪನ್ ಆಗಿ ಹೇಳಿ. ಈಗ ಕನ್ನಡ ಇಂಡಸ್ಟ್ರಿ ಒಂದು 20 ವರ್ಷದಿಂದ ರಿಮೇಕು ಹಾಗೆ ಹೀಗೆ ಅಂತ ಒಂದು ಇದರಲ್ಲಿ ಬಂತು. ಅದು ನಮಗೆ ಎಫೆಕ್ಟ್ ಆಯಿತಾ? ಆಗಿದೆ ಅದು. ಈಗ ಒಂದು ಸ್ಟೇಟಲ್ಲಿ ಈಗ ಮಲಯಾಳಂ ಅಂತ ಬಂತು ಅಂದರೆ ಅಲ್ಲಿ ವ್ಯೂವರ್ಸ್ಗಳು ಜಾಸ್ತಿ ಇದ್ದಾರೆ ಅವ್ರಿಗೆ. ಅಲ್ಲಿಗೆ ಇದಕ್ಕೆ ನನಗಿಂತ ವರ್ಲ್ಡ್ ವೈಡ್ ವ್ಯೂವರ್ಸ್ಗಳು ಜಾಸ್ತಿ ಇದೆ.
ಆ ಜಾಗದಿಂದ ಆ ಭಾಷೆ ನಮ್ಗೆ ಅರ್ಥ ಆಗೋದೇ ಕಷ್ಟ ಒಂದು ಸ್ವಲ್ಪ. ಹೌದು. ಅಂಥದ್ರಲ್ಲಿ ಇದನ್ನು ಎಲ್ಲ ಕಡೆ ನೋಡ್ತಾ ಇದ್ದಾರೆ ಅಂತ ಅಂದರೆ ಯಾರು ವೆರಿ ಡಿಫಿಕಲ್ಟ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ ಮಲಯಾಳಂ. ಇಡೀ ಇದರಲ್ಲಿ 2ನೇ ಡಿಫಿಕಲ್ಟ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಅದನ್ನೇ ಇಡೀ ವರ್ಲ್ಡ್ ವೈಡ್ ನೋಡ್ತಾ ಇರೋದ್ರೆ ನಾವೆಲ್ಲಿ ಫೇಲ್ಯೂರ್ ಆದ್ವಿ ನಮ್ಮನ್ನು ಸಿನಿಮಾಗಳನ್ನ ತಲುಪ್ಸೋಕ್ಕೆ? ಒಳ್ಳೆ ಪಾಯಿಂಟ್ ಅದು. ಈಗ ಕೇರಳಲ್ಲಿ ಏನಾಯಿತು, ಮೊದಲು ನಾವು ಸಿನಿಮಾಗಳು ನೋಡಬೇಕಾದ್ರೆ ಚಿಕ್ಕ ವಯಸ್ಸಲ್ಲಿ ಟೆಂಟು, ಈ ಟೆಂಟಲ್ಲಿ ಮಲಯಾಳಂ ಪಿಕ್ಚರ್ ಹಾಕೋರು. ಮಲಯಾಳಂ ಪಿಕ್ಚರ್ ಹಾಕೋ ಟೈಮಲ್ಲಿ ಒಂದು ಬ್ಲೂ ಫಿಲಮ್ದು ಒಂದು ಕ್ಲಿಪ್ ಹಾಕೋರು. ಅದನ್ನು ನೋಡೋಕ್ಕೆ ಹುಡುಗರು ಹೋಗ್ತಾ ಇದ್ವಿ. ಅದೇನಾಯಿತು, ಸೆಕ್ಸ್ ಪಿಕ್ಚರು ಅಂತ ಪಾಪ ಇದಾಗೋಯ್ತು. ಅವಾಗ ಏನು ಮಾಡಿದ್ರು, ಅಲ್ಲಿರೋ ಎಲ್ಲರೂ ಹಿರಿಯರು ಕೂತ್ಕೊಂಡ್ರು. ನಮ್ಮ ಇಂಡಸ್ಟ್ರಿಗೆ, ನಾವು ಬುದ್ಧಿವಂತ ರಾಜ್ಯ ಕೇರಳ ಅಂತ ಹೇಳ್ತೀವಿ, ನಮ್ಮನ್ನು ಸೆಕ್ಸ್ ಪಿಕ್ಚರ್ ಮಾಡೋರು ಅಂತ ಕರೀತಾರಲ್ಲ, ಎಷ್ಟು ಅವಮಾನ ಇದು, ನಾವು ಯಾಕೆ ಇದನ್ನ ಸರಿ ಮಾಡಬಾರ್ದು ಅಂತ ಎಲ್ಲ ಕೂತ್ಕೊಂಡು ಪ್ರತಿಯೊಂದು ಡಿಸ್ಟಿಕ್ನಲ್ಲೂ ಒಂದೊಂದು ಸಿನಿಮಾಗೆ ಸಂಬಂಧಪಟ್ಟಂಥ ಒಂದೊಂದು ಆಫೀಸ್ ಥರ ಓಪನ್ ಮಾಡಿದ್ರು. ಅಲ್ಲಿಗೆ ಡೈರೆಕ್ಟರ್ ಆಗೋರು ಬಂದರು, ರೈಟ್ರುಗಳು ಬಂದರು, ಆಮೇಲೆ ಯೋಚನೆ ಮಾಡೋ ಆ್ಯಕ್ಟ್ರುಗಳು ಬಂದರು. ಇವರು ಇಷ್ಟು ಡಿಸ್ಟಿಕಲ್ಲಿ ಮಾಡಿದ ಡೆವಲಪ್ಮೆಂಟ್ ಇವತ್ತು ಹಂಗೆ ನಡೀತಾ ಇದೆ ಇಲ್ಲಿ. ಈಗ ಉದಾಹರಣೆಗೆ ಹಾಸನದಲ್ಲಿ ಒಂದು ಓಪನ್ ಮಾಡ್ಬೇಕು ನಾವು, ಅವರೇ ಮಾಡಿರೋದು ಅದನ್ನ ನಾವೇ ಫಾಲೋ ಮಾಡ್ಬೇಕು ಇಲ್ಲಿ. ಅಲ್ಲಿ ನಮ್ಗೇನಾಗತ್ತೆ, 25 ಜನ ಬಂದರೆ ಅದ್ರಲ್ಲಿ ಒಬ್ಬ ಅದ್ಭುತವಾಗಿರೋದು ಸಿಗ್ತಾನೆ, ಅವ್ನು ನಮ್ಗೆ ವಿಶೇಷ ಅನ್ನಿಸ್ಬೋದು. ಹಂಗಾಗಿ ಯಾವತ್ತು ಮಲಯಾಳಂ ಇಂಡಸ್ಟ್ರಿ ಅವ್ರು ಹಂಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರು, ಇವತ್ತು ಅವ್ರು ಮಾಡೋ ಸ್ಕ್ರಿಪ್ಟ್ ಎಲ್ಲ ಸೂಪರ್ ಆಗಿದೆ. ಆಮೇಲೆ ಅವ್ರು ಏನು ಮಾಡಿದ್ರು ನೋಡಬೇಕು ಅನಿಸುತ್ತೆ. ಅದಕ್ಕೆ ಅವರಲ್ಲಿರೋ ಒಗ್ಗಟ್ಟು ನಾವು ಅದನ್ನು ಕ್ರಿಯೇಟ್ ಮಾಡಿಕೊಂಡ್ರೆ ನಮ್ಮಲ್ಲೂ ಆಗುತ್ತೆ. ನಾನು ಅದಕ್ಕೆ ಹೇಳಿದ್ದು, ಈಗ ಸರ್ ನನಗೆ ಯಾವನೋ ಬರ್ತಾನೆ ಅಂತ ಬೈಯೋದಕ್ಕಲ್ಲ ನನಗೆ ಆಸೆ ಅಲ್ಲ, ನಮ್ಮ ಕನ್ನಡ ಸಿನಿಮಾ ಉಳಿಸ್ತಾನ ಅಂತ ನೋಡ್ತೀನಿ. ಕನ್ನಡ ಸಿನಿಮಾ ಉಳಿಸ್ತಾನ, ಯಾಕಂದರೆ ಕನ್ನಡ ಸಿನಿಮಾ ಅನ್ನೋದು ಒಂದು ಇಂಡಸ್ಟ್ರಿ ಅಲ್ವಾ. ಆ ಇಂಡಸ್ಟ್ರಿನ ಯಾವಾಗ್ಲೂ ಈಗ ವೇಸ್ಟ್ಗಳು, ಯೂಸ್ಲೆಸ್ಗಳು ಬಂದು ಅದನ್ನು ನಿಲ್ಲಿಸ್ಕೊಳ್ಬಾರ್ದು, ಯೂಸ್ಫುಲ್ ಆಗಿರೋರು ನಿಲ್ಲಿಸ್ಬೇಕು. ತುಂಬ ದೊಡ್ಡ ಪವರ್ಫುಲ್ ಮಾಧ್ಯಮ ಇದು. ಈಗ ಅದೇ ರಿಮೇಕ್ ಬಗ್ಗೆ ಹೇಳಿದೆ, ಅದು ನಮಗೆ ಎಫೆಕ್ಟ್ ಆಗಿದೆ ಅಂತ ಅಂದರೆ ನೀವು ಇದನ್ನ ಈಗ ಎದಾಳ್ತಾ ಇದೆ ಅಂತ ಅನಿಸುತ್ತೆ ನಮ್ಗೆ ಇಂಡಸ್ಟ್ರಿ. ಅಲ್ಲ, ಈಗ ಸ್ವಲ್ಪ ಚೇತರಿಕೆ ಇದೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ಲೈಕ್ ತುಂಬ ತುಂಬ ವಿದ್ಯಾವಂತರು ಬೇಕು ಇದಕ್ಕೆ, ತುಂಬ ಎಕ್ಸ್ಪೀರಿಯನ್ಸ್ ಇರೋರು ಬೇಕು ಜೊತೆಯಲ್ಲಿ. ಅಂದರೆ ಈಗ ಎಲ್ಲ ಥರದ್ದಲ್ಲೂ ನೊಂದಿದ್ದು ವಿದ್ಯೆ ಇದ್ದರೆ ಸಖತ್ತಾಗಿ ಸ್ಕ್ರಿಪ್ಟ್ ಮಾಡ್ಬೋದು ಅಲ್ವಾ? ಹೌದೌದು. ಈಗ ನೀವು ಆಲ್ಮೋಸ್ಟ್ ಈಗ ಎಲ್ಲ ಭಾಷೆಗಳಲ್ಲೂ ಹೋಗಿ ಆ್ಯಕ್ಟ್ ಮಾಡ್ತಾ ಇದ್ದೀರಾ ನೀವು. ಹೌದೌದು. ಅಲ್ಲಿ ಕಲ್ಚರ್ ಹೇಗಿದೆ? ತುಂಬ ಚೆನ್ನಾಗಿದೆ ಸರ್. ತೆಲುಗು ಮಾಡಿದೆ, ತೆಲುಗುನು ತುಂಬ ಇಷ್ಟಪಡ್ತಾರೆ, ಸಿನಿಮಾನ ಇಷ್ಟಪಡೋರು. ತಮಿಳ್ ಮಾಡಿದೆ, ತಮಿಳಲ್ಲೂ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ. ಖುಷಿ ಅನಿಸುತ್ತೆ ನನಗೆ 2 ಲ್ಯಾಂಗ್ವೇಜ್. ಈಗ ನಮ್ಮಲ್ಲಿ ಏನು ಫಿಕ್ಸ್ ಮಾಡ್ಬೋದು ಇಂಡಸ್ಟ್ರೀಲಿ? ನಾವು ಮೊದಲು ಫಿಕ್ಸ್ ಮಾಡ್ಕೋಬೇಕಾಗಿರೋದು, ಎಲ್ಲರೂ ಓದಬೇಕು. ಬಂಡವಾಳ ಹಾಕೋರಿಂದ ಹಿಡಿದು ಡೈರೆಕ್ಷನ್ ಮಾಡೋವರೆಗೂ ಬಂದು ಆ್ಯಕ್ಟ್ ಮಾಡೋವರೆಗೂ ಓದಿದರೆ ಮಾತ್ರ. ನಾನು ಏನಕ್ಕೆ ಬಂಡವಾಳ ಹಾಕಬೇಕು ಅನ್ನೋ ಜಡ್ಜ್ಮೆಂಟ್ ಆತನಿಗಿರಬೇಕು. ನಾನು ಯಾವುದನ್ನು ಡೈರೆಕ್ಟ್ ಮಾಡ್ತೀನಿ ಅಂತ ಅವನು ಓದಿರಬೇಕು, ನಾನು ಯಾವುದನ್ನು ಆ್ಯಕ್ಟ್ ಮಾಡ್ತೀನಿ ಅಂತ ಅವ್ನು ತಿಳ್ಕೊಂಡಿರ್ಬೇಕು. ಇದೆಲ್ಲ ಕಂಪ್ನಿ ನಡೀತಿದೆಯಲ್ಲ, ಮಕ್ಕಳದ್ದು ಹಾಲು ಮಾಡೋ ಪೌಡ್ರು, ಅವರೆಲ್ಲರೂ ವಿದ್ಯಾವಂತರು. ಅದೇ ಕೊರತೆ ನಮ್ಮಲ್ಲಿರೋದು. ಇಂಡಸ್ಟ್ರಿ ಪ್ರಾಪರ್ ಕಾರ್ಪೊರೇಟ್ ಬಿಸ್ನೆಸ್ ಆಗಿ ಆಗಬೇಕು, ಬದಲಾಗಿ ಜೂಜು ಅನ್ನೋ ಥರ ಆಗಬಾರ್ದು. ಜೂಜ್ ಆಗಬಾರ್ದು. ಈಗ ಹೆಂಗಾಗ್ತಿದೆ ಹೌದು, ನೋಡೋಣ, ಲಕ್ ಬಂದರೆ ಹೌದು ಹೌದು ಹೌದು. ಈಗ ಸುಮಾರು ಜನ ಈಗ ನೋಡಿ ಸರ್, ಈಗ ಸಿನಿಮಾಗಳು ಫ್ಲಾಪ್ ಆದಾಗ ಹೀರೋ ಮೇಲೆ ಆಯಿತು, ಹೀರೋ ಮೇಲೆ ಹಾಕೋದು, ಡೈರೆಕ್ಟ್ರ್ ಮೇಲೆ ಹಾಕೋದು, ಬಿಡಿ ನಿಮ್ಮ ಮೇಲೆ ಹಾಕ್ಕೊಳ್ಳಿ ನೋಡೋಣ, ನಾನು ತಪ್ಪು ಮಾಡಿಬಿಟ್ಟೆ ಸರ್, ನನಗೆ ಬುದ್ಧಿ ಇರಲಿಲ್ಲ. ಅವ್ರಿಗೆ ಈಗೋ ಹೇಳಕ್ಕಿದ್ರೆ ನಾನು ಕೋಟ್ಯಾಂತರ ರೂಪಾಯಿ ಹಾಕಿದೆ, ಪಿಕ್ಚರ್ ಹೋಗ್ಬಿಡ್ತು ಅಂತಾರೆ. ಇಲ್ಲ, ನೀವು ಯೋಚನೆ ಮಾಡಿ, ನೀವು ಕತೆ ಓದಿ, ನಿಮಗೆ ಕತೆ ಜಡ್ಜ್ಮೆಂಟ್ ಇಲ್ಲ ಅಂದರೆ ಮಾಡೋಕ್ಕೆ ಹೋಗ್ಬೇಡಿ. ಈಗ ನಮಗೊಂದಿಷ್ಟು ಮಾತುಗಳು ಕೇಳಿಬರ್ತಾ ಇದೆ. ಈಗ ಆಂಧ್ರ ಕಡೆ ನೋಡೋ ಆಡಿಯನ್ಸು ಸಿನಿಮಾ ಲವರ್ಸ್ ಅಂತಲೇ ಇದ್ದಾರೆ. ಅಲ್ಲಿ ಆ ಕಡೆ ಥಿಯೇಟ್ರಿಗೆ ಹೋಗಿ ಕೂತು ನೋಡ್ತಾರೆ ಸಿನಿಮಾನ. ಈಗ ನಿಮ್ಮದು ಲಾರ್ಡ್ ಸಿನಿಮಾ ಬರ್ತಾ ಇದೆ ಈಗ ಜನವರಿ 23 ಬರ್ತಾ ಇದೆ. ಹಂಗೆ ಅಲ್ಲೂ ಕೂಡ ಯಾವ್ದಾರು ಒಂದು ಸಿನಿಮಾ ಬಂತು ಅಂದರೆ ಬೇರೆ ಇದರಲ್ಲಿ ಸ್ಟೇಟ್ಗಳಲ್ಲಿ ಸಿನಿಮಾನೇ ಒಂದು ಎಂಜಾಯ್ ಮಾಡ್ತಾರೆ, ಸೆಲೆಬ್ರೇಟ್ ಮಾಡ್ತಾರೆ. ಅಂದರೆ ಹೋಗ್ತಾರೆ, ಥಿಯೇಟ್ರಲ್ಲಿ ಕೂರ್ತಾರೆ, ನೋಡ್ತಾರೆ, ಇವೆಲ್ಲದನ್ನು ಬರ್ತಾರೆ. ನಮ್ಮಲ್ಲಿ ಆ ಆಡಿಯನ್ಸ್ ಇಲ್ಲ ಅಂತ ಒಂದಿಷ್ಟು ಮಾತುಗಳು ಬರ್ತಾ ಇದೆ ಸರ್. ಇಲ್ಲ, ಸಿನಿಮಾ ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಓಡಿಸ್ತಾರೆ, 100% ಓಡಿಸ್ತಾರೆ. ನಾವು ಕಂಟೆಂಟ್ ಚೆನ್ನಾಗಿರೋದು ಕೊಡ್ಬೇಕಷ್ಟೇ. ಅಂದರೆ ನಾವು ಫೇಲ್ಯೂರ್ ಆಗಿರೋದು ಇಲ್ಲ, ಒಂದು ಕಡೆ ಕಂಟೆಂಟ್ ಮಾಡ್ತಾ ಸರ್. ಈಗ ಎಲ್ರಿಗೂ ಎಂಟರ್ಟೈನ್ಮೆಂಟ್ ಬೇಕು, ಎಲ್ರಿಗೂ ನಾವು ಅವ್ರ ಟೈಮ್ ಕೊಟ್ಟು ಅವ್ರ ದುಡ್ಡನ್ನ ತಂದು ನಮಗೆ ಕೊಟ್ಟು ಒಂದು ಥಿಯೇಟ್ರಲ್ಲಿ ಕೂತ್ಕೊಂಡು ಲೈಟ್ ಆಫ್ ಮಾಡಿದ್ಮೇಲೆ ಅವ್ರಿಗೇನೋ ಒಂದು ಅವ್ರಿಗೆ ಸಿಗಲಿಲ್ಲ ಅಂದರೆ ನೋಡಲ್ಲ. ಅವರು ದುಡ್ಡು ಸಿಗುತ್ತೆ ಅಂದರೆ ಪಕ್ಕದವ್ರಿಗೆ ಹೇಳ್ತಾರೆ, ಈ ಪಿಕ್ಚರ್ ನೋಡು ದಯವಿಟ್ಟು ನೀನು ಅಂತ. ಇದೇ ಅಂಟ್ಕೊಂಡು ಹೋಗೋದು. ಅಂದರೆ ಒಬ್ಬ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿದ್ರೆ ಥಿಯೇಟ್ರಲ್ಲಿ ಬಂದವನಿಗೆ ಅವನು 10 ಜನಕ್ಕೆ 100% ಸರ್. ಪಾಪ ಅವ್ನು ಯಾವತ್ತೂ ಯಾರಿಗೂ ಅನ್ಯಾಯ ಮಾಡಲ್ಲ. ದೇವರು ಆ್ಯಕ್ಚುಲಿ ಅವ್ನು ನೋಡಿ, ತಾನೂ ನೋಡಿ ಇನ್ನೊಬ್ಬನ್ನು ನೋಡು ಅಂತ ಹೇಳ್ತಾನೆ ಅಂದರೆ ಎಷ್ಟು ದೊಡ್ಡ ಮನಸ್ಸು.
ಅಲ್ವಾ? ಅಲ್ಲಿಗೆ ಕೆಲಸ ಮಾಡೋ ಕೆಲಸದ ಶ್ರದ್ಧೆ ಇರಬೇಕು, ಅದ್ರಲ್ಲಿ ರಿಸರ್ಚ್ ಮಾಡಿ ಚೆನ್ನಾಗಿ ಎಕ್ಸಾಕ್ಟ್ಲಿ ರಿಸರ್ಚ್ ಮಾಡಬೇಕು ಸರ್. ರಿಸರ್ಚ್ ಮಾಡಿ ನಾವು ಫ್ಯಾಕ್ಟ್ಗಳನ್ನ ಹೇಳೋದ್ರಿಂದ ತುಂಬ ಸಿನಿಮಾಗಳು ಒಳ್ಳೊಳ್ಳೆ ಸಿನಿಮಾಗಳಾಗಿದ್ದಾವೆ. ಇವತ್ತು ಫೀಲ್ಡ್ ಓಪನ್ನು ಆಗಿದೆ ವರ್ಲ್ಡ್ ವೈಡ್ ಮಾಡೋದಕ್ಕೆ. ನಾವೆಲ್ಲ OTT ಪ್ಲ್ಯಾಟ್ಫಾರ್ಮ್ಸು, OTT ಪ್ಲ್ಯಾಟ್ಫಾರ್ಮ್ಸಲ್ಲಿ ನೋಡಿದ್ರೆ ನೀವು ಎಲ್ಲ ಲ್ಯಾಂಗ್ವೇಜಲ್ಲೂ ಸಿನಿಮಾನ ಅಪ್ಲೋಡ್ ಮಾಡ್ಬೋದು. ನಮ್ಮದನ್ನ ಈಗ ಡಬ್ಬಿಂಗ್ ಮಾಡ್ಬಿಟ್ರೆ ಸಾಕು, ಸ್ವಿಚಿಂಗ್ ಆಪ್ಷನ್ ಇದೆ, ಎಲ್ಲರೂ ನೋಡ್ತಾರೆ ಹೊರಗಡೆ. ಈಗ ಇವತ್ತು ದೊಡ್ಡ ಮಟ್ಟದಲ್ಲಿ ನಮ್ಮದು ರೀಚ್ ಆಗೋ ಚಾನ್ಸಸ್ಸು ಎಲ್ಲ ಕಡೆನೂ ಇದೆ. ಬಟ್ ಕತೆ ಚೆನ್ನಾಗಿರಬೇಕು, ವರ್ಕ್ ಚೆನ್ನಾಗಿರಬೇಕು, ನಿಮ್ಮ ಕೆಲಸ ಮಾಡಿರೋ ಕೆಲಸ ಅಷ್ಟು ಅಚ್ಚುಕಟ್ಟಾಗಿತ್ತು ಅಂತಂದರೆ ನಾವು ಎಲ್ಲ ರೀತಿಯೂ ತಲುಪ್ಬೋದು. ಇಷ್ಟೆಲ್ಲ ಸಿನಿಮಾ ಮಾತುಕತೆ. ಕಿರಣ್ ನಿಮ್ದೇನಾರು ಇದೆಯಾ ಕೇಳೋಂಥದ್ದು ಸಿನಿಮಾ ವಿಷಯದ್ದು? ಹಾಂ, ಓಕೆ. ಅಣ್ಣ, ನೀವು ಇಂಡಸ್ಟ್ರಿಗೆ ಬರೋಕ್ಕಿಂತ 10 ವರ್ಷ 12 ವರ್ಷ ಅನ್ಕೋಪ ಆಗಿದ್ರಿ, ಆಮೇಲೆ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿದ್ರಿ. ಆ ಟೈಮ್ಗಳಲ್ಲಿ ಅಣ್ಣ ನಿಮಗೆ ಆ ಏಜ್ ಎಂಗೇಜಲ್ಲಿ ನಾನು ನೆಕ್ಸ್ಟ್ ಚಾನ್ಸ್ ತಗೋಬೇಕು ಅಂತಂದರೆ ನಾನು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಇಲ್ಲಿ ಅನ್ನೋದು, ಡೈರೆಕ್ಟರ್ ಮೆಚ್ಚಿಸ್ಬೇಕು ಅನ್ನೋದೊಂದು ತಲೆಯೊಳಗೆ ಇರುತ್ತಲ್ವ ಅಣ್ಣ ಆ ಟೈಮ್ಗಳಲ್ಲಿ ಆ್ಯಕ್ಟರ್ ಆಗಬೇಕು ಅನ್ನೋರಿಗೆ? ಆ ಟೈಮ್ ಪೀರಿಯಡ್ ಹೆಂಗಿತ್ತು ಅಣ್ಣ ನಿಮಗೆ? ಅವಾಗ ತುಂಬ ಹಸಿವು, ನಾನು ಪ್ರೂವ್ ಮಾಡಲೇಬೇಕು, ಸಾಲದು, ಎಷ್ಟು ಅವಕಾಶ ಸಿಕ್ಕರೂ ಸಾಲದು ಅನ್ನಿಸ್ತಾ ಇರುತ್ತೆ. ಯಾಕೆಂದರೆ ನಮ್ಗೆ ಅವಾಗ ನಾವೇನು ಕರೆದು ಎಲ್ಲೋ ವಾರದಲ್ಲಿ 1 ದಿನ, ತಿಂಗಳಲ್ಲಿ 2 ದಿನ ಆ್ಯಕ್ಟ್ ಮಾಡಿಸ್ಬಿಡೋರು. ಬಟ್ ನಮ್ಗೆ ಹೆಂಗಿರೋದು ಅಂದರೆ, ಅಬ್ಬಾ ದೇವರೇ, ಇನ್ನೂ ಕೊಟ್ಟರೆ ಇನ್ನೂ ಚಾನ್ಸ್ ಮಾಡಬೇಕಲ್ಲ, ಆ್ಯಕ್ಟ್ ಮಾಡಬೇಕಲ್ಲ, ಕಡಿಮೆ ಆಗೋಯ್ತಲ್ಲ ಅವಕಾಶ ಅಂತಲೇ ನಾನು ಎಷ್ಟೊಂದು ಡೈರೆಕ್ಟರ್ಗಳ ಕೈಲಿ ಬಯಸ್ಕೊಂಡಿದ್ದೀನಿ. ಅಣ್ಣ ನಮಗಿನ್ನ ಏನು ನಮ್ಮ ಹೋಗಲೈ ಮಾಡಿದರೆ ಸಾಲದು, ಇನ್ನೂ ಕೊಟ್ಬಿಡ್ತಾರೆ ಇವನಿಗೆ, ಏನು ದೊಡ್ಡ ಹೀರೋ ಇವನು, ಹಂಗೆಲ್ಲ ಅನ್ಸ್ಕೊಂಡಿದ್ದೀನಿ. ಬೇರೆಯವ್ರಿಗೆ ಚಾನ್ಸ್ ಕೊಟ್ಟು ನಿಮಗೆ ಬೇಜಾರಾಗಿರೋ ಸನ್ನಿವೇಶಗಳು ಅದೆಲ್ಲ ಲೆಕ್ಕನೇ ಆಗಿದೆಯಾ? ಅದನ್ನ ಯಾವ ರೀತಿ ಫೇಸ್ ಮಾಡಿದ್ದೀರಣ್ಣ? ಅದು ಹೆಂಗೆ ತುಂಬ ಹತ್ತಿದ್ದೀನಿ, ತುಂಬ ಅಪ್ಸೆಟ್ ಆಗಿದ್ದೀನಿ, ತುಂಬ ಹತ್ತಿದ್ದೀನಿ, ತುಂಬ ಅಪ್ಸೆಟ್ ಆಗಿದ್ದೀನಿ. ಒಂದು ಸತಿ ಹಿಂಗೆ ನನ್ನ ತುಂಬ ಕರೆದ್ಬಿಟ್ಟು ಒಬ್ಬರು ಡೈರೆಕ್ಟ್ರು ನಿಲ್ಲಿಸಿ ತುಂಬ ಅವಮಾನ ಮಾಡಿಬಿಟ್ರು. ನಾನು ಮಾಡಬೇಕಾಗಿರೋ ಪಾತ್ರ ಇನ್ನೊಬ್ಬರು ಮಾಡ್ತಾಯಿದ್ರು. ಅದು ನೋಡಿ ತುಂಬ ಹತ್ಕೊಂಡು ಹೇಳಿದೆ, ಒಂದು ದಿವಸ ನಾನು ಕಟೌಟ್ ಹಾಕ್ಸ್ಕೊಳ್ದರೆ ಬಿಡಲ್ಲ ಕಣ್ರು ಅಂತ. ಹಂಗೆ ಹಾಕಿಸ್ಕೊಂಡೆ. ನನಗೆ ನೀವು ಎಷ್ಟು ಇಂಪ್ರೆಸ್ ಆಗಿದ್ರಿ ಅಂದರೆ ದುನಿಯಾ ಸಿನಿಮಾದಲ್ಲಿ ನಿಮ್ಮದು ಆ ನಾಟಿ ಸ್ಟೈಲ್ ಇದೆಯಲ್ಲ, ಒಂದು ಕ್ಯಾರೆಕ್ಟರ್ ಅಂದರೆ ಪ್ರತಿಯೊಬ್ಬರು ಹೀರೋ ಅಂದರೆ ಇದೇ ರೀತಿ ಬಾಡಿ ಹಿಂಗೆ ಇರಬೇಕು, ನೋಡೋಕೆ ಲುಕ್ ಆಗಿರಬೇಕು, ಡ್ಯಾನ್ಸ್ ಮಾಡಬೇಕು, ಅದು ಇದು ನೋಡಿ ಎಲ್ಲನೂ ಹೊಡೆದಾಕಿದ್ರಿ ಆ ಸಿನಿಮಾದಲ್ಲಿ. ಕಂಪ್ಲೀಟಾಗಿ ಹೊಡೆದಾಕಿ ಒಬ್ಬ ಕಲ್ಲು ಹೊಡೆಯೋವನು ಕೂಡ ಅವನು ಒಳಗೊಬ್ಬ ಹೀರೋ ಇದ್ದಾನೆ ಅನ್ನೋದನ್ನ ಅದು ಸಿನಿಮಾದಲ್ಲಿ ಕಾಣಿಸ್ತು. ಅದಾದ್ಮೇಲೆ ನಿಮ್ಮ ಮಾತಾಡೋವಂಥ ನಾಟಿ ಸ್ಟೈಲ್ ಆಗಿರ್ಬೋದು, ಅವೆಲ್ಲ ಎಷ್ಟು ಚೆನ್ನಾಗಿ ಮನಸ್ಸಿಗೆ ಕೂತಿತ್ತು ಅಂದರೆ, ಆದರೆ ಇದರಲ್ಲಿ ಚಂಡ ಅಂತ ಬಂದಾಗ ನಮ್ಗೆ ಎಷ್ಟು ಒಳಗೆ ಕೂತಿತ್ತು ಅಂದರೆ ನಿಮ್ಮ ವಾಯ್ಸು ಮಧ್ಯದಲ್ಲಿ ನಿಮ್ಮದು ಬ್ರೇಕ್ ಆಯ್ತು. ಹೌದು, ಬ್ರೇಕ್ ಆಯಿತು. ಅಲ್ಲಿ ನಮಗೆ ನೀಟಾಗಿ ಗೊತ್ತಾಗ್ತಿತ್ತು ಅದು, ಆದರೆ ಅದನ್ನು ಯಾರೂ ತುಂಬಕ್ಕಾಗಲಿಲ್ಲ. ನೀವು ಆ ವಾಯ್ಸನ್ನ ನೀವು ಕೊಟ್ಟಿದ್ದಿದ್ರೆ ಮಾತ್ರ ನನಗೆ ನನಗೆ ಅದೊಂದು ಸಿನಿಮಾದಲ್ಲಿ ಆ ಸ್ಯಾಟಿಸ್ಫ್ಯಾಕ್ಷನ್ ಹೊಟ್ಟಾಯ್ತು ನನಗೆ. ಸಮ್ಟೈಮ್ಸ್ ಸಮಸ್ಯೆಗಳಾಗತ್ತೆ, ಏನೂ ಮಾಡೋಕ್ಕಾಗಲ್ಲ. ಆ್ಯಕ್ಟ್ರಾಗಿ ಮಾಡ್ತಿದ್ರಲ್ಲ, ಡೈರೆಕ್ಷನ್ ಫೀಲ್ಡ್ಗೆ ಬರಬೇಕು ಅಂತ ಅನಿಸಿದ್ದು ಏನಕ್ಕೆ ನನಗೆ ಸಡನ್ ಆಗಿ? ಅದೇ ಕಣಪ್ಪ, ಈಗ ನನ್ನ ಕೆಲಸ ನಾನು ಮಾಡ್ಕೋಬೇಕು ಅನ್ನಿಸ್ತು, ಮಾಡಿದೆ ಅಷ್ಟೇ. ಈಗ ಈಗಿನ ದಿನಗಳಲ್ಲಿ ದುನಿಯಾ ವಿಜಯ್ ಅವ್ರದ್ದು ಸಿನಿಮಾಗಳು ಬರ್ತಾ ಇರೋದು ತುಂಬ ಅದ್ಭುತವಾದಂಥ ಕಥೆಗಳು. ಅವ್ರು ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದಾರೆ ಅದನ್ನು ಮಾಡ್ತಾಯಿದ್ದಾರೆ. ಈಗ ಇನ್ನು ಎಲ್ಲ ಇವ್ರ ಕಂಟ್ರೋಲ್ ಇಟ್ಕೊಂಡು ಮಾಡಿದ್ದೆಲ್ಲ ಈಗ ಕಂಪ್ಲೀಟಾಗಿ ಏನು ರೀಸೆಂಟಾಗಿ ಬಂದಿದೆ ಸಿನಿಮಾಗಳು, ಅವೆಲ್ಲ ತುಂಬ ಅದ್ಭುತವಾಗಿ ಬಂದಿದೆ. ಈಗ ಲ್ಯಾಂಡ್ ಲಾರ್ಡ್ ಏನು 23ಕ್ಕೆ ಬರ್ತಾಯಿದೆ, ಅದ್ರ ಮೇಲೂ ಅಷ್ಟೇ ಹೋಪ್ ಇದೆ. ಅದನ್ನು ಕೂಡ ನಾವು ಹೋಗಿ ಅವತ್ತು ರಿವ್ಯೂ ಮಾಡ್ತೀವಿ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ಯಾಕೆಂದರೆ ಇಂಡಸ್ಟ್ರಿ ಬದಲಾಗ್ತಾ ಇದೆ, ಹೊಸ ವಿಚಾರಗಳು ತರ್ತಾ ಇದ್ದಾರೆ. ಎಫರ್ಟ್ಸು ನೋಡಿ, ಇವತ್ತು ನಾನು ಹಂಗಂತ ಬೇಜಾರು ಮಾಡ್ಕೊಬೇಡಿ, ಈ ಏಜಲ್ಲಿ ಅಂತಂದ್ರೆ ಬೇಜಾರು ಮಾಡ್ತೀನಿ, ಏನು ಹೇಳ್ಬೋಲ್ಲ, ಎಲ್ರಿಗೂ ಅದೇ ಕಣ್ಣಿವಾಗ ಅದೇ ಕಣ್ಣು. ಆದರೂ ಎನರ್ಜಿ ಕಡಿಮೆ ಆಗಿಲ್ಲ ಇವರಿಗೆ. ಏನು ಈಗಲೂ ಸ್ಟಾರ್ಟ್ ಮಾಡ್ತಾರೆ ಅದೇ ರೀತಿ. ನಮಗೆ ಈಗ ಎದೊಳಕ್ಕೆ ಹೋದ್ರೆ ಸೊಂಟ ಇಟ್ಕೊಳ್ಳೋಂಗೆ ಈಗ ಸ್ಟಾರ್ಟ್ ಆಗಿದೆ ಆಗಲೇ ನಮಗೆ. ಅಂದರೆ ನಿಮಗೆ ವಯಸ್ಸಾಗಿದೆ ಅಂತ ಅರ್ಥ. ಅಂದರೆ ನಾವು ಅಷ್ಟು ಶ್ರಮಿಸ್ತಾ ಇಲ್ಲ ದೇಹನ ಅಂತ. ದೇಹನ ಕೂತು ಕಂಪ್ಯೂಟರ್ ಮುಂದೆ ಕೆಲಸ ಮಾಡಿ ಏನಾಗ್ತಿದೆ, ದೇಹಕ್ಕೆ ಕೆಲಸ ಕೊಡ್ತಾ ಇಲ್ಲ ನಾವು. ಆದರೆ ನೀವು ಬಲಿಷ್ಠವಾಗಿ ದೇಹ ಇಟ್ಕೊಂಡಿದ್ರೆ ನಿಮ್ಮ ದೇಹಕ್ಕೆ ಏನು ಬೇಕು ಅನ್ನೋದು ಗೊತ್ತು. ಹಂಗಾಗಿ ಅಷ್ಟು ಪರ್ಫೆಕ್ಟ್ ಆಗಿದ್ದೀರಾ ಈಗಲೂ. ನೀವು ನೋಡಿ ನಂಗೆ ರಿವ್ಯೂ ಮಾಡಬೇಕು. ಖಂಡಿತ ಹೋಗ್ತೀನಿ ನಾನು ಸಿನಿಮಾ, ಖಂಡಿತ ಹೋಗ್ತೀನಿ. ಇಷ್ಟು ಮಾತಾಡಿ ನಾನೇ ಹೋಗಲಿಲ್ಲ ಅಂತಂದರೆ ಸಿನಿಮಾಗೆ ಮತ್ತಿನ್ನೇನು ಬೆಲೆ ಕೊಟ್ಟಂಗಾಯ್ತು ನಾವು. ಇಲ್ಲ, ಖಂಡಿತ ನಾನು ಹೋಗ್ತೀನಿ. ಅವತ್ತಿನ ದಿನ ನಾನು ನೋಡಿ ಲಿಂಕ್ ಕಳಿಸ್ಬೇಕು. ಖಂಡಿತ ನೋಡಿ ಮಾಡ್ತೀನಿ. ಆ್ಯಕ್ಚುಲಿ ಇವತ್ತು ನಾನು ಪರಿಚಯ ಆಗಿದ್ದು ವಿಜಯ್ ಅವ್ರ ಜೊತೆ. ಕಿರಣ್ ಅವರು ಲಾಸ್ಟ್ ಟೈಮಿಗೆ ಪರಿಚಯ ಆಗಬೇಕಾಗಿತ್ತು ಭೀಮಾ ಇದರಲ್ಲಿ, ಅದು ಬರೋಕ್ಕಾಗಿರಲಿಲ್ಲ ಕಾರಣಾಂತರಗಳಿಂದ, ಸಿಕ್ಕಿರಲಿಲ್ಲ. ಆ್ಯಕ್ಚುಲಿ ಇದು ತುಂಬ 2-3 ಸರಿ ಬಂದಿದ್ದೆ ನಾನು, ಸಿಕ್ಕೋಕ್ಕಾಗಿರಲಿಲ್ಲ. ಈ ಸರಿ ಸಿಕ್ಕಿದ್ವಿ. ಥ್ಯಾಂಕ್ ಯು ವಿಜಯ್ ಅವರೇ, ತುಂಬ ಖುಷಿ ಆಯಿತು ಜೊತೆ. ಥ್ಯಾಂಕ್ ಯು ಸರ್. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಎಷ್ಟು ಸುಂದರವಾಗಿದ್ದೀರಾ, ಎಷ್ಟು ಸುಂದರವಾಗಿದೆ, ಭಾರಿ ಖುಷಿ ಆಗುತ್ತೆ. ನನಗೂ ಆಸೆ ಇತ್ತು ಸಿನಿಮಾ ಇಂಡಸ್ಟ್ರಿಲಿ. ಸಿನಿಮಾ ಅಂದರೆ ನನಗೂ ಪ್ಯಾಷನ್. ನಾನು ಸಿನಿಮಾ ಇಂಡಸ್ಟ್ರಿಲಿ ನಟನಾಗಬೇಕು ಅಂತ ತುಂಬ ಆಸೆ ಪಟ್ಟಿದ್ದೆ. ಜೀವನದ ಜರ್ನಿ ಹೋಗ್ತಾ ಪರ್ಸನಲ್ ಲೈಫ್ ಹೆಂಗೆ ತಗೊಂಡು ಹೋಗ್ಬಿಡುತ್ತೆ ಅಂದರೆ, ನನಗೆ ಬೇರೆ ಕೆಲಸನೇ ಮಾಡಬೇಕಾಗುವಂಥ ಆ ಟೈಮಲ್ಲಿ ಅದು ಮುಗಿಸಿ ಬರೋದ್ರೊಳಗೆ ಏಜೇ ಆಗೋಯ್ತು. ಈಗ ಡೈರೆಕ್ಟ್ರಾಗಿ ಒಂದು ಸಿನಿಮಾ ನಾನು ಮಾಡಿದ್ದೀನಿ. ಮಾಡಿ ಒಳ್ಳೇದಾಗಲಿ ನಿಮಗೆ.
ಮಾಡಿದ್ದೀನಿ. ಅದು ನೆಕ್ಸ್ಟು ಸುಮಾರು ಆಲೋಚನೆಗಳಿದೆ ಮುಂದಿನ ದಿನಗಳಲ್ಲಿ ಹಿಂಗೆ ಮಾಡಬೇಕು ಅಂತ. ಬಟ್ ಮೊದಲನೇ ಸಿನಿಮಾ ತುಂಬ ಲಾಂಗ್ ಪ್ರೋಸೆಸ್ ತಗೊಂತು. ಆದರೆ ಅದೇ ಹೇಳ್ತಾರಲ್ಲ, ಏನೋ ಒಂದು ಒಳ್ಳೆ ಮರ ನಿಲ್ಲಬೇಕು ಅಂತ ಅಂದರೆ ಅದ್ರ ಆಳಕ್ಕೆ ಬೇರು ಬಿಡಬೇಕು ಅಂತ. ಆ ಬೇರು ಬಿಡೋ ಪ್ರಯತ್ನ ಅಂತೂ ಆಗಿದೆ. ಅದ್ರ ಮೇಲೆ ಮರ ನಿಲ್ಲಿಸೋದು ಎಲ್ಲ ಅವ್ರು. ಹೌದು. ಕೊನೆಯದಾಗ ಯಾರು ಜೂಜಾಡಬೇಡಿ, ಅದು ತುಂಬ ಎಲ್ಲದಕ್ಕಿಂತ ಅಪಾಯಕಾರಿ ಅದು. ಈಗ ಆಗಲೇ ಬ್ಯಾನ್ ಆಗಿದೆ ಎಲ್ಲ ಕಡೆ, ಈಗ ಬ್ಯಾನ್ ಆಗ್ಬಿಟ್ಟು ಅಲ್ಲ ಆದ್ರೂ ಆಡ್ತಾವ್ರೆ, ಆಡ್ತಾ ಇರ್ತಕ್ಕದ್ದು ಅದು ನಮಗೆ ಗೊತ್ತು. ಯಾವತ್ತದ್ರ ಬಗ್ಗೆ ಸಿನಿಮಾ ಮಾಡ್ತೀವೋ ಗೊತ್ತಿಲ್ಲ, ಕೈಗೆ ಎತ್ಕೊಂಡು ಅದೊಂದು ಸರ್ಪ್ರೈಸ್ ಇರಲಿ, ಸುಮ್ಮನೆ ಇದ್ದೀನಿ. ಜೂಜಾಡಬೇಡಿ ದಯವಿಟ್ಟು, ನಿಮ್ಮ ಕಾಲು ಮುಗಿದು ಕೇಳ್ಕೊತೀವಿ, ಜೂಜಾಡಬೇಡಿ ಅಷ್ಟೇ. ಸರಿ ಸರಿ ಅಣ್ಣ. ಅದವ್ರೆ.